ಮತ್ತು ರಾಜ್ಯಾದ್ಯಂತ ಜಮೀನುಗಳನ್ನ ಮತ್ತು ಪಹಣಿಯಲ್ಲಿ ವಕ್ಫ್ ಮಂಡಳಿಗೆ ತಿದ್ದುಪಡಿ ಮಾಡೋದಕ್ಕೆ ಕರ್ನಾಟಕ ಸರ್ಕಾರ ಹೊರಟಿದೆ. ಭಾರತೀಯ ಜನತಾ ಪಾರ್ಟಿ ಹೋರಾಟಕ್ಕೆ ಪ್ರಾರಂಭ ಮಾಡಿದ್ರೆ ಯಾವುದೇ ಕಾನೂನುಗಳು ಮತ್ತೆ ಸಕ್ಸಸ್ ಉಳಿಯೋದಿಲ್ಲ. ಅದು ಇವತ್ತು ರಾಜ್ಯಾದ್ಯಂತ ಭಾರತೀಯ ಜನತಾ ಪಾರ್ಟಿ ಪ್ರಾರಂಭ ಮಾಡಿದ್ದೀವಿ. ಕಾಂಗ್ರೆಸ್ ಸರ್ಕಾರ ಈ ಒಂದು ಕಾಯ್ದೆಯನ್ನ ವಾಪಸ್ ತಗೊಳ್ಬೇಕು. ಅನೇಕ ನೂರಾರು ಎಕರೆ ಜಮೀನನ್ನು ಈಗಾಗಲೇ ಅವರ ಪಾಣಿಯಲ್ಲಿ ಒಪ್ಪಾಸ್ತಿ ಅಂತ ಎಂಟ್ರಿ ಮಾಡಿದ್ದಾರೆ. ಇಲ್ಲಿ ಹಾವೇರಿ ಜಿಲ್ಲೆ ಒಂದೇ ಅಲ್ಲ, ನಾವು ವಿಶ್ವನಾಥ ಮನೆ ಚನ್ನಪಟ್ಟಣ ವಿಧಾನಸಭೆಗೆ ಕ್ಯಾನ್ವಾಸ್ ಹೋಗಿದ್ವಿ. ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ನೂರಾರು ಎಕರೆ ಜಾಗವನ್ನ ಇವತ್ತು ವಕ್ಫ್ ಮಂಡಳಿ ಕಬಳಿಸೋದಕ್ಕೆ ನೋಟಿಸ್ ಇಶ್ಯೂ ಮಾಡ್ತಾ ಇದ್ದಾರೆ. ನಾಳೆ ಯಲಹಂಕ ಕ್ಷೇತ್ರದಕ್ಕೂ ಬರೋದಂತ ಏನು ಗ್ಯಾರಂಟಿ ಇಲ್ಲ. ಯಾವ ರೀತಿ ಅವ್ರಿಗೊಂದು ಅಧಿಕಾರ ಕೊಟ್ಟಿದ್ದಾರೆ ವಕ್ಫ್ ಮಂಡಳಿಗೆ ಅಂದ್ರೆ ಇದ್ಯಾವುದನ್ನ ಜಾಗ ನಮಗೆ ಸರಿಬೇಕಂತ ವಕ್ಫ್ ಮಂಡಳಿ ನಿರ್ಧಾರ ಮಾಡಿ ಒಂದು ರೆಸಲ್ಯೂಷನ್ ಪಾಸ್ ಮಾಡಿ ಡಿಸಿಗೆ ಕಳಿಸಿದ್ರೆ ಅವರು ಕಡ್ಡಾಯವಾಗಿ ಜಾಗನ ಅವ್ರಿಗೆ ಮಾಡ್ಬೇಕಂತ ದುರುದ್ದೇಶವಾದಂತ ಒಂದು ಕಾನೂನನ್ನ